ಈ ನೀತಿ ಆಯೋಗದ ಪೂರ್ಣ ಸ್ವರೂಪ ಅನೇಕರಿಗೆ ಗೊತ್ತಿರಲಾರದು. ಉಕ್ಕು ಖಾತೆಯ ಕ್ಯಾಬಿನೆಟ್ ಸಚಿವರಾದ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರಿದ್ದ ಸ್ಥಾನದಲ್ಲಿ ಕರ್ನಾಟಕದ ಪ್ರತಿನಿಧಿ ಕುಮಾರಸ್ವಾಮಿ. ಒಟ್ಟು 10 ಮಂದಿ ಸಚಿವರುಗಳ ಪೈಕಿ ಕುಮಾರಣ್ಣ ಕೂಡ ಒಬ್ಬರಾಗಿದ್ದಾರೆ. ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಈ ಬೆಳವಣಿಗೆಯನ್ನು ಸ್ವೀಕರಿಸಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತವಿರದ ಹಂಗ್ ಪಾರ್ಲಿಮೆಂಟ್ ಸೃಷ್ಟಿಯಾದಾಗ ಅನಿವಾರ್ಯವಾಗಿ ಅಸ್ತಿತ್ವಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದಲ್ಲಿ ಕರ್ನಾಟಕದ ಪ್ರತಿನಿಧಿ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರಿಗೆ ಯಾರು ನಿರೀಕ್ಷಿಸದಷ್ಟು ರಾಜಕೀಯ ಪ್ರಾಮುಖ್ಯತೆ, ಆಡಳಿತಾತ್ಮಕ ಪ್ರಾಮುಖ್ಯತೆ ಸಿಗ್ತಾ ಇರೋದು ಅವರ ಪ್ರತಿಸ್ಪರ್ಧಿಗಳಲ್ಲಿ, ಅವರ ಎದುರಾಳಿಗಳಲ್ಲಿ, ಜೊತೆಗೆ ಅವರ ಸಹೋದ್ಯೋಗಿಗಳಲ್ಲೂ ಕೂಡ ಒಂದಿಷ್ಟು ಹೆಮ್ಮೆ, ಒಂದಿಷ್ಟು ಅಸೂಯೆ ಉಂಟು ಮಾಡಲಿಕ್ಕೆ ಸಾಧ್ಯ. ಇವತ್ತು ಇದೀಗ ತಾನೇ ಬಂದ ಸುದ್ದಿ, ಪ್ರಧಾನ ಮಂತ್ರಿ ಅವರ ಅಧ್ಯಕ್ಷತೆಯ ನೀತಿ ಆಯೋಗಕ್ಕೆ, ಅಂದ್ರೆ ಮೊದಲು ಒಂದು ಕಾಲದಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಕರಿತಾ ಇದ್ರು. 2014ರಿಂದ ಆರಂಭವಾದ ಮೋದಿ ಯುಗದಲ್ಲಿ ಅದು ನೀತಿ ಆಯೋಗ ಅಂತ ಬದಲಾಯಿತು. ಆ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ಅವರೇ, ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಅವರು ಅದರ ಉಪಾಧ್ಯಕ್ಷರಾಗಿರ್ತಾರೆ. ಉಳಿದಂತೆ 15 ಜನ ಸದಸ್ಯರಿರುವ ನೀತಿ ಆಯೋಗಕ್ಕೆ ಇವತ್ತು ವಿಶೇಷ ಆಹ್ವಾನಿತರಾಗಿ ಭಾರಿ ಉದ್ದಿಮೆ ಮತ್ತು ಉಕ್ಕು ಖಾತೆಯ ಕ್ಯಾಬಿನೆಟ್ ಸಚಿವರಾದ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಇದೀಗ ತಾನೇ ಪ್ರಕಟವಾಗಿರೋ ಕೇಂದ್ರ ಸರ್ಕಾರದ ಈ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಕುಮಾರಸ್ವಾಮಿ ಅವರಿಗೆ ದೊರೀತಾ ಇರೋ 2ನೇ ಮಹತ್ವದ ಸ್ಥಾನಮಾನ ಇದು. ಮೋದಿ ದರ್ಬಾರ್ನಲ್ಲಿ ಕೇವಲ ಕ್ಯಾಬಿನೆಟ್ ಸಚಿವರಾಗಿದ್ದಷ್ಟೇ ಅಲ್ಲ, ಅವತ್ತು ಪ್ರಮಾಣ ವಚನ ಸಮಾರಂಭದಲ್ಲೂ ಕೂಡ ಸೀನಿಯಾರಿಟಿ ಪ್ರಕಾರ 7ನೇವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಮೈತ್ರಿ ಪಕ್ಷವಾದ ಜಾತ್ಯತೀತ ಜನತಾದಳದ ನಾಯಕ ಕುಮಾರಸ್ವಾಮಿ ಅವರೇ. ಒಟ್ಟು 3 ಮಾಜಿ ಮುಖ್ಯಮಂತ್ರಿಗಳಿರುವ ಮೋದಿ ಸಂಪುಟದಲ್ಲಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ಇವುಗಳ ಜೊತೆಗೆ ಕುಮಾರಸ್ವಾಮಿ ಅವರ ಸರದಿ ಕೂಡ ಬಂದಿತ್ತು. ಕ್ಯಾಬಿನೆಟ್ ರಚನೆ ಆದ ನಂತರ ವಿವಿಧ ಸಚಿವ ಸಂಪುಟ ಉಪಸಮಿತಿಗಳ ರಚನೆಯಾಯಿತು. ಅವುಗಳ ಪೈಕಿ ಅತ್ಯಂತ ಮಹತ್ವವಾದದ್ದು, ಆಡಳಿತಾತ್ಮಕವಾಗೂ ರಾಜಕೀಯವಾಗೂ ಮಹತ್ವದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ. ಈ ಸಮಿತಿಯಲ್ಲೂ ಕೂಡ ಮೊಟ್ಟ ಮೊದಲು ಸ್ಥಾನ ಪಡ್ಕೊಂಡಿರೋರು HD ಕುಮಾರಸ್ವಾಮಿ ಅವರು. ಈ ಸಮಿತಿಯಲ್ಲಿ ಮೂಲ ಬಿಜೆಪಿಯವರೇ ಆದ ಮತ್ತು ಕರ್ನಾಟಕದ ಮತ್ತೊಬ್ಬ ಹಿರಿಯ ನಾಯಕ ಪ್ರಹ್ಲಾದ್ ಜೋಶಿ ಅವರು ಇದುವರೆಗೂ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು. ಇದೀಗ ಪ್ರಹ್ಲಾದ್ ಜೋಶಿ ಅವರಿದ್ದ ಸ್ಥಾನದಲ್ಲಿ ಕರ್ನಾಟಕದ ಪ್ರತಿನಿಧಿ ಕುಮಾರಸ್ವಾಮಿ. ಒಂದು ಕಡೆ ಅತ್ಯಂತ ಮಹತ್ವದ ಭಾರಿ ಉದ್ದಿಮೆ ಮತ್ತು ಉಕ್ಕು ಇಲಾಖೆಯನ್ನು ಪಡ್ಕೊಂಡಿದ್ದು, ಅದಾದ ನಂತರ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅದರಲ್ಲೂ ಸ್ಥಾನ ಪಡ್ಕೊಂಡಿತ್ತು. ಇವತ್ತು ಬೆಳಿಗ್ಗೆ ಪ್ರಕಟವಾಗಿರೋ ಹೊಸ ಗೆಜೆಟ್ ಸೂಚನೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನೀತಿ ಆಯೋಗದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಈ ನೀತಿ ಆಯೋಗದ ಪೂರ್ಣ ಸ್ವರೂಪ ಅನೇಕರಿಗೆ ಗೊತ್ತಿರಲಾರದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ, ಭಾರತದ ಪರಿವರ್ತನೆಗಾಗಿ ರಾಷ್ಟ್ರೀಯ ಸಮಿತಿ, ರಾಷ್ಟ್ರೀಯ ಸಂಸ್ಥೆ ಅಂತಂದು ಮೋದಿ ಅವರು ತಮ್ಮದೇ ಆದ ರೀತಿಯ ಒಂದು ಹೊಸ ನಾಮಕರಣಗಳನ್ನ ಮಾಡ್ತಾ ಬಂದ್ರು. ಅದರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನ ನೀತಿ ಆಯೋಗ ಅಂತ ಪುನರ್ರಚಿಸಿದ್ರು. ಈ ನೀತಿ ಆಯೋಗದ ವಿಶೇಷತೆ ಏನಂತಂದ್ರೆ, ನೀತಿ ಆಯೋಗದ ವರಿಷ್ಠ ಮಂಡಳಿಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಅವರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಅದರ ಹೊರತುಪಡಿಸಿ 15 ಮಂದಿ ಕೇಂದ್ರ ಸಚಿವ ಸಂಪುಟದ ಸಚಿವರುಗಳು ಮತ್ತು ಆರ್ಥಿಕ ತಜ್ಞರಿರ್ತಾರೆ. ಪೂರ್ಣಾವಧಿ ಸದಸ್ಯರು ಅಂತಂದ್ರೆ ಅದರ ಉಪಾಧ್ಯಕ್ಷರು ಮತ್ತು ಇನ್ನಿತರ 3 ವಿವಿಧ ಕ್ಷೇತ್ರಗಳ ತಜ್ಞರು, ಅಂದ್ರೆ ವೃತ್ತಿವಂತ ತಜ್ಞರು. ಅವರು ವಿಜ್ಞಾನಿಗಳಾಗಿರ್ಬೋದು, ತಂತ್ರಜ್ಞಾನಿಗಳಾಗಿರ್ಬೋದು, ಅರ್ಥಶಾಸ್ತ್ರಜ್ಞರಾಗಿರಬಹುದು, ಅಥವಾ ಯೋಜನಾ ಶಾಸ್ತ್ರದ ಪ್ರಸಿದ್ಧ ಪಂಡಿತರಾಗಿರ್ಬೋದು. ಆ 5 ಮಂದಿ ಪೂರ್ಣಾವಧಿ ಸದಸ್ಯರು ಹೊರತುಪಡಿಸಿ 10 ಮಂದಿ ಕೇಂದ್ರದ ಸಚಿವರುಗಳಿದ್ದಾರೆ. ಆ ಪೈಕಿ ಕುಮಾರಸ್ವಾಮಿ ಅವರಿಗೆ ಆ ಸ್ಥಾನ ದೊರೆತಿರೋದು ಇವತ್ತು ಬೆಳಿಗ್ಗೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಗೆಜೆಟ್ ಪ್ರಕಟಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನೀತಿ ಆಯೋಗದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಒಟ್ಟು 10 ಮಂದಿ ಕೇಂದ್ರದ ಸಚಿವರುಗಳ ಪೈಕಿ ಕುಮಾರಣ್ಣ ಕೂಡ ಒಬ್ಬರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದ ನಾಯಕರಿಗೆ ಅನೇಕರಿಗೆ ಬಹುಶಃ ಈ ವಿದ್ಯಮಾನಗಳು ಹುಬ್ಬೇರಿಸುವಂತಾಗಿರಬಹುದು. ತಮ್ಮದೇ ಪಕ್ಷದ ಸಂಸತ್ ಸದಸ್ಯರಿಗಿಂತ ಕೇವಲ 3 ಸ್ಥಾನಗಳಲ್ಲಿ ಸ್ಪರ್ಧಿಸಿ 2 ಸ್ಥಾನಗಳಲ್ಲಿ ಗೆದ್ದ ಜಾತ್ಯತೀತ ಜನತಾದಳದ ನಾಯಕ ಕುಮಾರಸ್ವಾಮಿ ಅವರಿಗೆ
ಮೋದಿ ಆಸ್ಥಾನದಲ್ಲಿ ಈ ಪರಿಯಾದ ಮಹತ್ವ ಸಿಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಅಚ್ಚರಿ ಆಗ್ತಾ ಇರ್ಬೋದು. ಆದ್ರೆ ಇದು ಅನಿರೀಕ್ಷಿತವೂ ಏನಲ್ಲ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಅವರ ರಾಜಕೀಯ ತಂತ್ರಗಾರಿಕೆಯ ಒಂದು ವಿಶಿಷ್ಟ ಪ್ರತಿಭೆ ಎಲ್ರಿಗೂ ಗೊತ್ತಾಗಿತ್ತು. ಬಹುಶಃ ಮೋದಿ ಅವ್ರಿಗೆ ಕೂಡ ಅನ್ಸಿರ್ಬೋದು, ತಮ್ಮ ಪಕ್ಷದ ಕರ್ನಾಟಕದ ನಾಯಕರುಗಳಿಗಿಂತ ಹೆಚ್ಚಿನ ರಾಜಕೀಯ ಚಾಣಾಕ್ಷತೆ ಮತ್ತು ಆಡಳಿತಾತ್ಮಕ ಒಂದು ಕಾರ್ಯಕ್ಷಮತೆ ಅವರಲ್ಲಿ ಗುರುತಿಸಿರ್ಬೋದು. ಇವತ್ತು ಸಂಖ್ಯಾಬಲದ ಕೊರತೆ ಇದೆ ನಿಜ. NDA ಸರ್ಕಾರಕ್ಕೆ ಮಿತ್ರ ಪಕ್ಷಗಳ ಆಶ್ರಯ ಇಲ್ದಿದ್ರೆ ಅದು ಅಸ್ತಿತ್ವದಲ್ಲಿ ಇರೋದೇ ಇಲ್ಲ. ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೂ ಕೂಡ ಮಿತ್ರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿ ಹೋಗ್ಬಿಡ್ತು. ಯಾಕಂತಂದ್ರೆ ಕಳೆದ ಬಾರಿಗೆ ಹೋಲಿಸಿದಾಗ 63 ಸೀಟುಗಳ ಕೊರತೆ ಆಗಿತ್ತು. ಅದರ ಹೊರತುಪಡಿಸಿ ಯಾವತ್ತು ಚುನಾವಣಾ ಪೂರ್ವದಲ್ಲಿನೇ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ಮೋದಿಯವರು ಕೈ ಜೋಡಿಸಿದ್ರು, ಅದರಲ್ಲಿ ದೇವೇಗೌಡರ ವ್ಯಕ್ತಿಗತವಾದ ವರ್ಚಸ್ಸು ಮತ್ತು ಕರ್ನಾಟಕದ ಒಕ್ಕಲಿಗ ಪ್ರಧಾನ ಪ್ರದೇಶದಲ್ಲಿ ಜಾತ್ಯತೀತ ಜನತಾದಳದ ಒಂದು ಅದರ ಜನಬಲ, ಅವೆಲ್ಲದರ ಜೊತೆಗೆ ಬಹುಶಃ ನರೇಂದ್ರ ಮೋದಿಯವರು ಆವತ್ತೇ ಕುಮಾರಸ್ವಾಮಿ ಅವರಲ್ಲಿರೋ ಒಂದು ವಿಶಿಷ್ಟ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ನೋಡಿ, NDA ಸರ್ಕಾರ ರಚನೆಗೂ ಪೂರ್ವದಲ್ಲಿ ಹಳೆ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ ಅಲ್ಲಿ ನಡೆದ NDA ಸಂಸತ್ ಸದಸ್ಯರ ಸಭೆಯಲ್ಲೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಸುಮಾರು 16 ಪಾರ್ಟಿಗಳ ಮಿತ್ರ ಪಕ್ಷಗಳ ನಾಯಕರ ಪೈಕಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರಾಗಿದ್ರು. ಅಂಡ್ ಪ್ರಧಾನಮಂತ್ರಿ ಪದವಿಗೆ ಅಂದ್ರೆ NDA ಸಂಸದೀಯ ಪಕ್ಷದ ನಾಯಕತ್ವಕ್ಕೆ ಮೋದಿಯವರ ಹೆಸರನ್ನು ಮೊದಲು ಸೂಚಿಸಿದ್ದು ಕೂಡ ಕುಮಾರಸ್ವಾಮಿ ಅವರೇ. ಹೀಗಾಗಿ ಈ ಹೊಸ ಸರ್ಕಾರ ಸ್ಥಾಪನೆ ಆದಾಗಿಂದ ಒಂದಿಲ್ಲ ಒಂದು ವಿದ್ಯಮಾನದಲ್ಲಿ ಕುಮಾರಸ್ವಾಮಿ ಅವರಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ದೊರೀತಾ ಇದೆ. ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ತಾ ಇರಬಹುದು. ಮೋದಿ ಅವರಿಗೆ ಎಲ್ಲ ಒಂದ್ ಕಡೆ ತನ್ನ ಬಗ್ಗೆ ಒಂದು ವಿಶಿಷ್ಟವಾದ ಗೌರವ ಇದೆ, ಮೆಚ್ಚುಗೆ ಇದೆ. ಇದೀಗ ಈ ಗೌರವ ಮತ್ತು ಮೆಚ್ಚುಗೆ ಕೂಡ ಮತ್ತು ಅವ್ರಿಗೆ ಸಿಗ್ತಾ ಇರೋ ಈ ಪುರಸ್ಕಾರಗಳು ಕೂಡ ಅವರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸ್ಬೇಕಾಗಿದೆ. ಕುಮಾರಸ್ವಾಮಿಯವರು ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆಗೆ ದಿನನಿತ್ಯ ಜಟಾಪಟಿಯನ್ನ ಬಿಟ್ಬಿಟ್ಟು ತಾನಿವತ್ತು NDA ಸರ್ಕಾರದ ಪ್ರತಿನಿಧಿ, ತಾನು ನರೇಂದ್ರ ಮೋದಿ ಅವರ ಅತ್ಯಂತ ಪ್ರಮುಖ ರಾಯಭಾರಿ, ಕರ್ನಾಟಕದ ಮಟ್ಟಿಗೆ ನರೇಂದ್ರ ಮೋದಿ ಅವರ ರಾಯಭಾರಿಯಾಗಿ ವರ್ತಿಸಬೇಕಾಗಿದೆ. ತಮ್ಮ ಇಡೀ ರಾಜಕೀಯ ಶೈಲಿಯನ್ನ, ಚುನಾವಣಾ ತಂತ್ರಗಾರಿಕೆಯನ್ನ ಅದನ್ನ ಬದಿಗಿಟ್ಟು ಬೇರೆ ರೀತಿಯಲ್ಲಿ ತಮ್ಮ ಆಡಳಿತಾತ್ಮಕ ಪ್ರತಿಭೆಯನ್ನ ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಭಾರತ ದೇಶದ ಎಲ್ಲ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಪ್ರದರ್ಶಿಸಿ ತೋರಿಸಬೇಕಾಗಿದೆ. ತಮ್ಮ ಆಡಳಿತ ಸಾಮರ್ಥ್ಯವನ್ನ ಸಾಬೀತು ಮಾಡಬೇಕಾಗಿದೆ. ಅದೇ ರೀತಿ ಸಂಸದೀಯ ಕಲಾಪಗಳಲ್ಲೂ ಕೂಡ ಕುಮಾರಸ್ವಾಮಿಯವರಿಂದ ಹೆಚ್ಚಿನ ನಿರೀಕ್ಷೆಗಳಿವೆ. ಇತರ ರಾಜ್ಯಗಳ ನಾಯಕರು ಕೂಡ ಕುಮಾರಸ್ವಾಮಿಯವರಲ್ಲಿರೋ ವಿಶೇಷತೆ ಏನು ಅಂತ ಕುತೂಹಲನ ಮೂಡಿಸ್ಕೊಂಡಿರ್ಬೋದು. ಇದೀಗ ಕೇಂದ್ರ ಸಚಿವ ಸಂಪುಟದ ಆರ್ಥಿಕ ವ್ಯವಹಾರಗಳ ಸದಸ್ಯರಾಗಿ ಮತ್ತು ನೀತಿ ಆಯೋಗದ ಸದಸ್ಯರಾಗಿ ಕರ್ನಾಟಕಕ್ಕೂ ಕೂಡ ಅವರಿಂದ ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಲಾಭವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಜನಸಾಮಾನ್ಯರು ನಿರೀಕ್ಷಿಸ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ರಾಜಕೀಯ ಬದುಕಿನಲ್ಲಿ ಒಂದೊಂದೇ ಮೈಲುಗಳು ಹುಡುಕೊಂಡು ಬರ್ತಾ ಇರೋದು ಅತ್ಯಂತ ವಿಸ್ಮಯಕಾರಿ ಬೆಳವಣಿಗೆ. ಇದು ಕರ್ನಾಟಕದ ಬಿಜೆಪಿ ನಾಯಕರು ಯಾರು ಅಸೂಯೆ ಪಡಬೇಕಾಗಿಲ್ಲ, ಅವ್ರು ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನೋ ಭಾವನೆ ಬರಬೇಕಾಗಿಲ್ಲ. ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಈ ಬೆಳವಣಿಗೆಯನ್ನು ಸ್ವೀಕರಿಸಬೇಕು. ಕುಮಾರಸ್ವಾಮಿ ಅವರು ಕೂಡ ಕೇವಲ ಕರ್ನಾಟಕಕ್ಕೆ ಅದು ವಿಶೇಷವಾಗಿ ಮಂಡ್ಯ ಚನ್ನಪಟ್ಟಣಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳದೇನೆ ತಾನೀಗ ಇಡೀ ಭಾರತದ ಕ್ಯಾಬಿನೆಟ್ ಸಚಿವ, ಮಹತ್ವದ ಜವಾಬ್ದಾರಿಯನ್ನ ಪಡ್ಕೊಂಡಿರೋ ಕ್ಯಾಬಿನೆಟ್ ಸಚಿವ, ಆರ್ಥಿಕ ವ್ಯವಹಾರಗಳ ಸಮಿತಿಯ ಸದಸ್ಯ, ನೀತಿ ಆಯೋಗದ ಸದಸ್ಯ ಅನ್ನೋ ರೀತಿಯಲ್ಲಿ ಇನ್ನು ಮುಂದೆ ತಮ್ಮ ಚಟುವಟಿಕೆಗಳನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.